80 ವರ್ಷದಿಂದ ತಾತ ಮುತ್ತಾಲದಿಂದ ರೈತಾಕಿ ಮಾಡ್ಕೊಂಡ್ ಬಂದಿರ್ತಕ್ಕಂತನೂ ಇವರು ಎಸಿ ರೂಮ್ನಾಗ ಕೂತವ್ರು ಬಹಳ ಸಣ್ಣ. ಕೃಷಿ ಸಚಿವ ಚಲುವರಾಯ ಸ್ವಾಮಿ ಅವ್ರನ್ನ ಕೂಡಲೇ ಬಂಧಿಸಬೇಕು. ಏನು ಬೀಜ ನಿಗಮದ ಅಧಿಕಾರಿಗಳಾದ್ರೆ ಅವ್ರನ್ನ ಕೂಡಲೇ ಬಂಧಿಸಬೇಕು. ಜಿಲ್ಲೆಯಲ್ಲಿ ಕಳಪಿ ತೊಗರೆ ಬೀಜವನ್ನ ಸಪ್ಲೈ ಮಾಡಿದರ ಪರಿಣಾಮವಾಗಿ ಸುಮಾರು 4 ರಿಂದ 5 ಸಾವಿರ ಕೋಟಿ ಬೆಳೆ ನಷ್ಟ ಆಗಿದೆ. ಯಾರು ಕಳಪೆ ಬೀಜ ಸಪ್ಲೈ ಮಾಡಿದಂತ ಏಜೆನ್ಸಿಗಳಿದ್ದಾರೆ, ಸುಮಾರು 70 ರಿಂದ 80 ಏಜೆನ್ಸಿಗಳು ಈ ಜಿಲ್ಲೆಯಲ್ಲಿವೆ. ತೊಗರಿ ಬೀಜ ಸಪ್ಲೈ ಮಾಡಬೇಕು, ಉತ್ಪಾದನೆ ಮಾಡಬೇಕಾಗಿದ್ರೆ ಅವ್ರು ಮೊದಲೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. ಯಾವ್ಯಾವ ಹೊಲದಾಗ ತೊಗರಿ ಬೀಜ ನಾವು ಬೆಳೆಯಕತ್ತೀವಿ ಅಂತ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. ಅದನ್ನು ಜೆಡಿ ಅವರು ಹೋಗಿ ವಿಸಿಟ್ ಮಾಡಬೇಕಾಗುತ್ತೆ, ವಿಜಿಲೆನ್ಸ್ ಅವರು ವಿಸಿಟ್ ಮಾಡಬೇಕಾಗುತ್ತೆ. ಅದಕ್ಕೆ ಸೂಕ್ಷ್ಮ ಪೌಷ್ಟಿಕಾಂಶಗಳನ್ನು ಹಾಕಿ ಆ ಬೀಜಗಳನ್ನು ಬೆಳೆಸಿ ಅದು ಸರ್ಟಿಫೈ ಆದ್ಮೇಲೆ ಅದನ್ನ ನೀವು ರೈತರಿಗೆ ವಿತರಣೆ ಮಾಡಬೇಕಾಗ್ತದೆ. ದಾಲ್ ಮಿಲ್ಗಳಿಗೆ ಏನು ಸಪ್ಲೈ ಆಗ್ತದೆ, ಆ ದಾಲ್ ಮಿಲ್ಗೆ ಸಪ್ಲೈ ಆಗಿರ್ತಕ್ಕಂಥ ಏನು ತೊಗರಿನ ಚಾಡಿ ಹಿಡಿದು ಅದರ ಸಣ್ಣ ಕಾಳು ತೆಗೆದು ಅದಕ್ಕೆ ಮಿಲಾಚಿನ ಪುಡಿ ಮಿಕ್ಸ್ ಮಾಡಿ ರೈತರಿಗೆ ಇವತ್ತು ಕಳಪೆ ಬೀಜಗಳನ್ನು ಸಬ್ ಸ್ಟ್ಯಾಂಡರ್ಡ್ ಸೀಡ್ಸ್ ಅನ್ನ ಇವತ್ತು ರೈತರಿಗೆಲ್ಲರೂ ಕೂಡ ಸಪ್ಲೈ ಮಾಡೋದ್ರಿಂದ ಎಂಟೈರ್ ಬಿಜಾಪುರ ಜಿಲ್ಲೆಯಲ್ಲಿ 5,38,000 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರೆ ಬೆಳೆದಿದ್ರು 180% ಸಂಪೂರ್ಣ ನಾಶ ಆಗಿದೆ. ತೇವಾಂಶದ ಕೊರತೆಯಿಂದ ಆಗಿದೆ ಅಂತ ಹೇಳ್ತಾರೆ. ಹೋದ ವರ್ಷ ಈ ವರ್ಷಕ್ಕಿಂತ ಕಮ್ಮಿ ಮಳೆ ಆಗಿತ್ತು, ಚೆನ್ನಾಗಿ ಬಂದಿದೆ. ಮಂಜು ಬಿದ್ದಿದ್ರ ಮಂಜಿಗೆ ಮೊದಲು ಎಫೆಕ್ಟ್ ಆಗೋ ಏನೋ ಬೆಳೆಗಳು ಅಂದ್ರೆ ಅದು ತೋಟಗಾರಿಕೆ ಬೆಳೆ. ಮೂರನೇ ಹೇಳ್ತಾರ ನಮ್ಮ ರೈತರು ಬಿತ್ತಾಕ್ ಬಂದಿಲ್ಲ ಅಂತ ಹತ್ರ ಬಿತ್ತಿ ಬಿಟ್ಟಾರಂತವ್ರು ಬೀಜ. 70-80 ವರ್ಷದಿಂದ ತಾತ ಮುತ್ತಾಲದಿಂದ ರೈತಾಕಿ ಮಾಡ್ಕೊಂಡ್ ಬಂದಿರ್ತಕ್ಕಂತನೂ ಇವರು ಎಸಿ ರೂಮ್ನಾಗ ಕೂತವ್ರು ಬಹಳ ಸಣ್ಣ. ಆಮೇಲೆ ಹೇಳ್ತಾರ ಅದಕ್ಕೆ ಗಾಳಿ ಬೆಳಕಿದ್ದಿಲ್ಲ, ಗಾಳಿ ಬೆಳಕು ಸಿಕ್ಕಿಲ್ಲ, ಮ್ಯಾಲ್ಗಡೆ ಬಿಸಿಲು ಗಾಳಿ ಚೆನ್ನಾಗಿ ಬೀಳ್ತದೆ. ಹೊಲಗಳಿಗೆ ಹೋಗಿ ರೈತರು ಹೊಲಕ್ಕೆ ಹೋಗಿ ಸರ್ವೆ ಮಾಡ್ರಿ, ಗೊತ್ತಾಗತ್ತೆ ಇವ್ರು ಹುಳುಕಣ್ಣು ಹೊರಗೆ ಬರ್ತದೆ ಅಂತಕ್ಕಂಥದ್ದು ನಾವು ಹೇಳಿದ್ರು ಕೂಡ ಇವತ್ತಿನವರೆಗೆ ಜಿಲ್ಲಾಧಿಕಾರಿ ಆಗಲಿ ಜೆಡಿ ಆಗಲಿ ಮಾಡ್ತಾ ಇಲ್ಲ. ಕೃಷಿ ಸಚಿವರಿಗೆ ಪತ್ರ ಬರೆದಿದ್ದೇವೆ, ಎಲ್ರಿಗೂ ಪತ್ರ ಬರೆದಿದ್ದೇವೆ, ಯಾರು ಕೂಡ ಇದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ. ಆಯಾ ಹಳ್ಳಿಗಳಲ್ಲಿರ್ತಕ್ಕಂಥ ರೈತ ಪ್ರತಿನಿಧಿಗಳು ಊರಿಗೆ ಒಬ್ಬೊಬ್ಬರನ್ನ ಕರ್ಕೊಂಡು ಬಂದಾಗಿದೆ. ಈ ರೀತಿಯಾಗಿ ಅವ್ರ ದಾಖಲಾತಿಗಳ ಸಮೇತ ಯಾವ್ಯಾವ ಊರಿಗೆ ಏನ್ ನಷ್ಟ ಆಗಿದೆ ಅಂತೇಳಿ ರೈತರದ್ದು ವಿತ್ ಸಿಗ್ನೇಚರ್ ವಿತ್ ಸರ್ವೆ ನಂಬರ್ ಹಾಕ್ಬಿಟ್ಟು ಅವರು ಉತ್ತಾರೆ ಹಚ್ಚಿ ಇವತ್ತು ಲೋಕಾಯುಕ್ತ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ SP ಅವರಲ್ಲಿ ಇದನ್ನು ನಾವು ಕೇಸ್ ಮಾಡ್ತಾ ಇದ್ದೇವೆ. ಮಾನ್ಯ ಕೃಷಿ ಸಚಿವ ಚಲುವರಾಯ ಸ್ವಾಮಿ ಅವ್ರನ್ನ ಕೂಡಲೇ ಬಂಧಿಸಬೇಕು, ಕೂಡಲೇ ತನಿಖೆಗೆ ಒಳಪಡಿಸಬೇಕು. ಅದೇ ರೀತಿಯಾಗಿ ಏನು ಬೀಜ ನಿಗಮದ ಅಧಿಕಾರಿಗಳಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕು. ಅದೇ ರೀತಿಯಾಗಿ ಕಮಿಷನರ್ ಮತ್ತು ಜೆಡಿ ಮತ್ತು DC ಇವರೆಲ್ಲರನ್ನು ಕೂಡ ಕೂಡಲೇ ತನಿಖೆಗೊಳಿಸಬೇಕು. ಮತ್ತು ಇಲ್ಲೇನು 80 ಏಜೆನ್ಸಿಗಳದಾವಲ್ಲ, ಏನು ಬೀಜ ಸಪ್ಲೈ ಮಾಡದಂತ ಏಜೆನ್ಸಿಗಳದಾವಲ್ಲ, ಅದು ಬೀಜ ನಿಗಮದ ಮುಖಾಂತರ ಏನ್ ಮಾಡ್ಯಾರಲ್ಲ, ಅವ್ರೆಲ್ಲರೂ ಎಲ್ಲೆಲ್ಲಿ ಬೀಜ ಬೆಳೆದಾರ ಹೊಲಕ್ಕೆ ಹೋಗಿ ತನಿಖೆ ಆಗಬೇಕು. ಯಾರು ಕಳಪೆ ಬೀಜ ಸಪ್ಲೈ ಮಾಡ್ಯಾರ ಅವರೆಲ್ಲರನ್ನು ಕೂಡ ಕೂಡಲೇ ಬಂಧಿಸಿ ಜೈಲಿಗೆ ಹಾಕಬೇಕು. ಮತ್ತು ಸುಮಾರು 4 ರಿಂದ 5 ಸಾವಿರ ಕೋಟಿ ನಷ್ಟ ಆಗಿದೆ. 5,000 ಕೋಟಿ ನಷ್ಟವನ್ನ ಸರ್ಕಾರ ಇವತ್ತು ಪರಿಹಾರ ರೂಪದಲ್ಲಿ ರೈತರಿಗೆ ಕೊಡಬೇಕು ಅಂತ ಹೇಳಿ ಇವತ್ತೇನು ಅಧಿಕೃತವಾಗಿ ಏನು ಲೋಕಾಯುಕ್ತರಲ್ಲಿ ಪ್ರತಿ ಊರಿನಿಂದ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ. ಪ್ರತಿ ಊರಿನಿಂದ ಒಂದೊಂದು ಜನಪ್ರತಿನಿಧಿ ರೈತ ಪ್ರತಿನಿಧಿ ಬಂದು ಎಲ್ಲಾ ರೈತರ ಪರವಾಗಿ ಕೇಸ್ ಕೊಡ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ.